ಬೆಂಗಳೂರಲ್ಲಿ ಅಕ್ರಮ ವಿದೇಶಿಗರ ವಿರುದ್ಧ ಸಮರ ಜೋರಾಗಿದೆ. ಅಕ್ರಮವಾಗಿ ನೆಲೆಸಿರುವವರ ಪತ್ತೆಗೆ ಪೊಲೀಸರು ತಲಾಶ್ ನಡೆಸಿದ್ದಾರೆ. ನಿನ್ನೆ ಒಂದೇ ದಿನ 2,000 ವಿದೇಶಿಗರ ವಿಚಾರಣೆ ನಡೆದಿದೆ. ಬೆಂಗಳೂರಲ್ಲಿ ಅಕ್ರಮವಾಗಿ ಯಾರ್ಯಾರು ವಿದೇಶಿಗರು ನೆಲೆಸಿದ್ರೋ ಅವರ ವಿರುದ್ಧ ಈಗ ಪೊಲೀಸರು ಸಮರ ಸಾರಿದ್ದಾರೆ. ಅಕ್ರಮವಾಗಿ ನೆಲೆಸಿರುವವರ ಪತ್ತೆಗೆ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಒಂದೇ ದಿನದಲ್ಲಿ 2,000 ವಿದೇಶಿಗರ ವಿಚಾರಣೆ ಮಾಡಲಾಗಿದೆ. ನೈಜೀರಿಯಾ, ಬಾಂಗ್ಲಾ ವಲಸಿಗರು ಈ ವೇಳೆ ಪತ್ತೆ ಆಗಿದ್ದಾರೆ. ನೈಜೀರಿಯಾ ಹಾಗೂ ಬಾಂಗ್ಲಾದ 2,000 ವಲಸಿಗರು ಪತ್ತೆ ಆಗಿದ್ದಾರೆ. ಮಾಹಿತಿಯನ್ನ ಕಲೆ ಹಾಕೋಕೆ ಪೊಲೀಸರು ಈಗ ಮುಂದಾಗಿದ್ದಾರೆ. ಅಕ್ರಮವಾಗಿ ನೆಲೆಸಿರುವವರ ದಾಖಲೆ ಪರಿಶೀಲನೆ ಆಗ್ತಾ ಇದೆ. ಕಮಿಷನರ್ ಸೂಚನೆಯ ಮೇರೆಗೆ ನಗರ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದಾರೆ. ಅನುಮಾನಿತ ಸ್ಥಳಗಳಲ್ಲಿ ಪೊಲೀಸರು ತಲಾಶ್ ಮಾಡಿದ್ದಾರೆ. ಈ ವೇಳೆ ಎಲ್ಲರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಅಕ್ರಮವಾಗಿ ನೆಲೆಸಿರುವವರ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ವೇಳೆ 2,000 ನೈಜೀರಿಯಾ ಹಾಗೂ ಬಾಂಗ್ಲಾದ ಅಕ್ರಮ ವಿದೇಶಿಗರು ಪತ್ತೆ ಆಗಿದ್ದಾರೆ. ಅಕ್ರಮವಾಗಿ ನೆಲೆಸಿರುವವರ ಪತ್ತೆಗೆ ಪೊಲೀಸರು ಈಗ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಿದೇಶಿಗರು ನೆಲೆಸಿದ್ರು. ಅವರ ವಿರುದ್ಧ ಈಗ ಪೊಲೀಸ್ ಇಲಾಖೆ ಸಮರ ಸಾರಿದೆ. ಅಕ್ರಮವಾಗಿ ಯಾರ್ಯಾರು ನೆಲೆಸಿದ್ರು ಅವರೆಲ್ಲರ ಪತ್ತೆಗೆ ಪೊಲೀಸ್ ಇಲಾಖೆ ತಲಾಶ್ ಶುರು ಮಾಡಿಕೊಂಡಿದೆ. ನಿನ್ನೆ ಒಂದೇ ದಿನದಲ್ಲಿ 2,000 ವಿದೇಶಿಗರನ್ನ ವಿಚಾರಣೆ ಮಾಡಲಾಗಿದೆ. ಈ ವೇಳೆ ನೈಜೀರಿಯಾ ಹಾಗೂ ಬಾಂಗ್ಲಾದ ವಲಸಿಗರು ಬಹುತೇಕವಾಗಿ ಪತ್ತೆ ಆಗಿರೋದು ಬೆಳಕಿಗೆ ಬಂದಿದೆ. ಬೆಂಗಳೂರಲ್ಲಿ ಅಕ್ರಮ ವಲಸಿಗರ ಹಾವಳಿ ಹೆಚ್ಚಾಗಿತ್ತು. ಈ ಹಿನ್ನೆಲೆ ಪೊಲೀಸ್ ಇಲಾಖೆ ತಲಾಶ್ ಶುರು ಮಾಡಿಕೊಂಡಿದೆ. ಎಲ್ಲೆಲ್ಲಿ ಶಂಕೆ ವ್ಯಕ್ತವಾಗ್ತಾ ಇತ್ತು ಅಕ್ರಮ ವಲಸಿಗರಿದ್ದಾರೆ ಅಂತ ಆ ಎಲ್ಲ ಕಡೆ ತಲಾಶ್ ಶುರು ಮಾಡಿಕೊಂಡು ವಿಚಾರಣೆಯನ್ನ ನಡೆಸೋಕೆ ಮುಂದಾಗಿದ್ರು. 2,000 ವಿದೇಶಿಗರ ವಿಚಾರಣೆಯನ್ನ ನಿನ್ನೆ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ನೈಜೀರಿಯಾ, ಬಾಂಗ್ಲಾದ ವಲಸಿಗರು ಈ ವೇಳೆ ಪತ್ತೆ ಆಗಿದ್ದಾರೆ. ಅವರೆಲ್ಲರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಇನ್ನು ಎಲ್ಲೆಲ್ಲಿ ಅನುಮಾನ ಬಂದಿದೆಯೋ ಆ ಎಲ್ಲ ಕಡೆ ತಲಾಶ್ ನಡೆಸೋಕೆ ಪೊಲೀಸ್ ಇಲಾಖೆ ತೀರ್ಮಾನ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು, ನಿನ್ನೆ ಒಂದೇ ದಿನದಲ್ಲಿ 2,000 ದಾಖಲೆ ಪರಿಶೀಲನೆ ಮಾಡಿದ್ದಾರೆ. ಯಾವ್ಯಾವ ದೇಶದಲ್ಲಿ ಹೆಚ್ಚಾಗಿ ಕಂಡು ಬಂದಿರೋದು? ಯಾವ್ಯಾವ ದೇಶದವರು? ವೀಣಾ, ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಅಕ್ರಮ ವಲಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇತ್ತು. ಜೊತೆಗೆ ಒಂದಷ್ಟು ಕ್ರೈಮ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಇವರು ಭಾಗಿಯಾಗ್ತಿದ್ರು. ಎಲ್ಲಾ ಕಾರಣಗಳಿಂದ ನಗರ ಪೊಲೀಸ್ ಆಯುಕ್ತರಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಅಷ್ಟೇ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಇಮಿಡಿಯೇಟ್ ಆಗಿ ಎಲ್ಲಾ ಕಡೆನೂ ಕೂಡ ಅಷ್ಟೇ ನೀವು ವೆರಿಫೈ ಮಾಡಬೇಕು, ಯಾರೆಲ್ಲ ಅಕ್ರಮವಾಗಿ ನೆಲೆಸಿದ್ದಾರೆ ಅವ್ರ ಮೇಲೆ ಆಕ್ಷನ್ ಮಾಡಬೇಕು ಅಂತ ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆ ಒಂದು ಸೂಚನೆ ಮೇರೆಗೆ ನಿನ್ನೆ ಬೆಂಗಳೂರು ನಗರದಾದ್ಯಂತಲೂ ಕೂಡ ಇರುವಂತ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಅಷ್ಟೇ ಅನುಮಾನಿತ ಸ್ಥಳಗಳು ಅಂತ ಏನಿತ್ತು ಎಲ್ಲಾ ಕಡೆನೂ ಕೂಡ ವೆರಿಫೈ ಮಾಡಿದ್ರೆ ಸುಮಾರು 2,000 ಮಂದಿಯ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆ 2,000 ಮಂದಿಯ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಒಂದಷ್ಟು ಜನ ಅಕ್ರಮವಾಗಿ ನೆಲೆಸಿರುವಂತದ್ದು, ಜೊತೆಗೆ ಒಂದಷ್ಟು ಜನ ಬಾಂಗ್ಲಾ ವಲಸಿಗರು, ಇನ್ನೊಂದಷ್ಟು ಜನ ನೈಜೀರಿಯಾ ವಲಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ರಮವಾಗಿ ನೆಲೆಸಿರುವಂತದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಅವರೆಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದು ಸದ್ಯಕ್ಕೆ ಮುಂದೆ ಅವ್ರ ಮೇಲೆ ಯಾವ ರೀತಿಯ ಕ್ರಮನ ಜರುಗಿಸಬೇಕು ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಚರ್ಚೆಯನ್ನು ಕೂಡ ಅಷ್ಟೇ ಮಾಡ್ತಾ ಇರುವಂತಹದ್ದು. ವೀಣಾ, ಮಂಜು, ಇವರೆಲ್ಲ ಸ್ಟೂಡೆಂಟ್ಸ್ ಅಥವಾ ಕೆಲಸ ಮಾಡ್ಕೊಂಡಿರೋರು, ಅವ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಕ್ಕಿದೆಯಾ? ಈಗ ಒಂದಷ್ಟು ಜನರು ಏನೀಗಾಗ್ಲೇ ಒಂದಷ್ಟು ವೀಸಾಗಳನ್ನ ಪಡ್ಕೊಂಡು ಬಂದಿರುವಂತದ್ರ ಬಗ್ಗೆ ಕೂಡ ಅಷ್ಟು ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ದಾಖಲೆಗಳನ್ನ ವೆರಿಫೈ ಮಾಡುವಂತ ಸಂದರ್ಭದಲ್ಲಿ ಯಾವ ಒಂದು ಉದ್ದೇಶಕ್ಕೋಸ್ಕರ ಭಾರತಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಚೆಕ್ ಮಾಡಿದ್ರೆ ಇನ್ನೊಂದಷ್ಟು ಜನ ವಿದೇಶಿಗರು ಕೂಡ ಬಂದಿರುವಂತವ್ರು, ಒಂದಷ್ಟು ಜನ ಮೆಡಿಕಲ್ ವೀಸಾ ಮೇಲೆ ಒಂದಷ್ಟು ಜನ ಬಂದಿರುವಂತದ್ದು, ಇನ್ನೊಂದಷ್ಟು ಜನ ಓದೋಕೆ ಅಂತ ಹೇಳಿ ಬಂದಿರುವಂತ. ಇದಕ್ಕೆ ಪೂರಕವಾಗಿ ದಾಖಲೆಗಿರುವಂತವ್ರ ಬಗ್ಗೆ ಯಾವುದೇ ರೀತಿಯಂತ ಕ್ರಮಕ್ಕೆ ಪೊಲೀಸರು ಮುಂದಾಗ್ತಿಲ್ಲ. ಬದಲಾಗಿ ಅಕ್ರಮವಾಗಿ ಬಂದಿರುವಂತವ್ರು, ಯಾಕಂದ್ರೆ ಯಾವುದೇ ರೀತಿಯಂತ ದಾಖಲೆಗಳಿಲ್ಲದೆ ಇಲ್ಲಿ ಅಕ್ರಮವಾಗಿ ನೆಲೆಸಿರುವಂತವ್ರ ಮೇಲೆ ಮಾತ್ರ ಪೊಲೀಸರು ಕ್ರಮವನ್ನ ಜರುಗಿಸಬೇಕು ಅನ್ನೋ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಅಷ್ಟೇ ಒಂದಷ್ಟು ಕ್ರೈಮ್ ಆಕ್ಟಿವಿಟೀಸ್ ಅಂತ ಬಂದಂತ ವೇಳೆಯಲ್ಲಿ ವಿದೇಶಿಗರ ಹೆಚ್ಚು ಸಂಖ್ಯೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಡ್ರಗ್ಸ್ ನ ಗಾಂಜಾ ಸೇವನೆ ಮಾಡುವಂತದ್ದು, ಅದನ್ನ ಸರಬರಾಜು ಮಾಡುವಂತದ್ದು, ಇಂತಹ ಒಂದು ಕ್ರೈಮ್ ಆಕ್ಟಿವಿಟೀಸ್ ನಲ್ಲೂ ಕೂಡ ಅಷ್ಟು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಭಾಗಿಯಾಗ್ತಿದ್ದಾರೆ. ಈ ಎಲ್ಲಾ ಕಾರಣಗಳಿಂದಾಗಿ ನಗರ ಪೊಲೀಸ್ ಆಯುಕ್ತರು ಈ ರೀತಿ ಅಂತ ಒಂದು ಆಪರೇಷನ್ ಮಾಡೋ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಸೂಚನೆ ಮೇರೆಗೆ ಬೆಂಗಳೂರು ನಗರದಾದ್ಯಂತಲೂ ಕೂಡ ರೈಡ್ ಮಾಡುವಂತ ಒಂದು ಕೆಲಸವನ್ನ ಪೊಲೀಸ್ ಇಲಾಖೆಯಿಂದ ಆಗ್ತಾ ಇರುವಂತಹದ್ದು. ವೀಣಾ.